ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ನಾವೆಲ್ಲರೂ ರಾಗಿ ಮುದ್ದೆಯನ್ನು ಮಾಡಬೇಕಂದ್ರೆ ತುಂಬಾ ಕಷ್ಟ ಅಂತ ಅಂದ್ಕೊಳ್ತಿರ್ತೀವಿ. ಬಟ್ ನಾನು ಇವತ್ತು ನಿಮಗೆ ತುಂಬಾ ಸಿಂಪಲ್ಲಾಗಿ 10 ಮಿನಿಟ್ಸ್ಗೆಲ್ಲ ಬಿಸಿ ಬಿಸಿ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ನಾನಿವತ್ತು ಹಾಲು ಸಾರು ಮಾಡಿದ್ದೆ. ಸೊ ಆ ಹಾಲು ಸಾರು ಜೊತೆಯಲ್ಲಿ ಕೆಂಪನೆ ರಾಗಿ ಮುದ್ದೆ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ 10 ಮಿನಿಟ್ಸಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆಯನ್ನು ತಯಾರು ಮಾಡೋದು ಹೇಗೆ ಅಂತ ನೋಡೋಣ. ವೀಕ್ಷಕರೇ, ನಾನು 15 ವರ್ಷಗಳಿಂದ ರಾಗಿ ಮುದ್ದೆಯನ್ನು ಇದೇ ರೀತಿ ಮಾಡ್ತಿರೋದು. ಜಸ್ಟ್ 10 ಮಿನಿಟ್ಸ್ಗೆಲ್ಲ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಗಿಬಿಡುತ್ತೆ. ಸೊ ಬನ್ನಿ ಇವತ್ತು ನಿಮಗೂ ಕೂಡ ಇದೇ ಸುಲಭವಾದ ಮೆಥಡನ್ನು ಹೇಳ್ಕೊಡೋದಕ್ಕೆ ಹೊರಟಿದ್ದೀನಿ. ನೋಡಿ, ಇವತ್ತು ನಾನು ಉಪ್ಸಾರು ಜೊತೆಲಿ ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ನೋಡಿಸ್ತಿದ್ದೀನಿ. ರಾಗಿ ಮುದ್ದೆ ತುಂಬಾ ಸುಲಭವಾಗಿ ಇದು ನಾನು 4 ಜನಕ್ಕೆ ಮಾಡ್ತಿದ್ದೀನಿ. ಮೊದಲಿಗೆ 1/4 ಲೀಟ್ರ್ ಗ್ಲಾಸ್ನಲ್ಲಿ 2 ಗ್ಲಾಸ್ ನೀರನ್ನು ತೆರಳೋದಕ್ಕೆ ಇಟ್ಬಿಡಿ. ಇದನ್ನು 4 ಜನ ತಿನ್ಬೋದು. ಇದಕ್ಕೆ ಮುಂಚೆನೇ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿ, ಹಾಗೆ ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ನೋಡಿ, ನಾನು ಗ್ಲಾಸ್ ತೋರಿಸ್ತಿದ್ದೀನಲ್ವ, ಈ ಗ್ಲಾಸನ್ನು 1/4 ಲೀಟ್ರ್ ನೀರು ಹಿಡಿಯುತ್ತೆ. ಇದರಲ್ಲಿ 2 ಗ್ಲಾಸ್ ಹಾಕಿದ್ರೆ 4 ಜನ ತಿನ್ಬೋದು. ಈಗ ನೀರು ಚೆನ್ನಾಗಿ ತೆರಳೋ ಟೈಮ್ನಲ್ಲಿ ರಾಗಿ ಹಿಟ್ಟನ್ನು ಒಂದು ಕೈಯಲ್ಲಿ ಹಾಕಿ ಒಂದು ಬೌಲಲ್ಲಿ ತೊಗೊಂಡು ಇನ್ನೊಂದು ಕೈಯಲ್ಲಿ ಕೋಲನ್ನು ಇಟ್ಕೊಂಡು ಅದನ್ನು ತಿರುಗಿಸ್ತಾ ಇರಿ. ಮತ್ತು ಅದಕ್ಕೆ ಇನ್ನಷ್ಟು ರಾಗಿ ಹಿಟ್ಟು ಹಿಡಿಸುತ್ತೆ ಅಂತಂದರೆ ಹಾಕಿ. ಅಂದರೆ ಅದು ನೀವು ನೋಡ್ಕೋಬೇಕಾಗತ್ತೆ ಮೆಥಡು. ನೀವು ಹಿಂಗೆ ತಿರುಗಿಸೋ ಟೈಮ್ನಲ್ಲಿ ಗಟ್ಟಿ ಕರೆಕ್ಟಾಗಿ ಆಗಿದೆ ಅಂದರೆ ಅದಕ್ಕೆ ರಾಗಿ ಹಿಟ್ಟು ಸಾಕಾಗುತ್ತೆ ಅಂತ. ಆ ನೀರಿಗೆ ಎಷ್ಟು ರಾಗಿ ಹಿಟ್ಟು ಹಿಡಿಯುತ್ತೋ ಅಷ್ಟು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸಿ. ನನಗೆ ನುಚ್ಚು ಹಾಕಿ ಮಾಡ್ತಕ್ಕಂಥ ಮುದ್ದೆ ಇಷ್ಟ ಆಗಿರೋದ್ರಿಂದ ಲಾಸ್ಟ್ನಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ರೈಸನ್ನು ಆ್ಯಡ್ ಮಾಡ್ತಿದ್ದೀನಿ. ಅದು ಸ್ವಲ್ಪ ನುಚ್ಚಿನ ಟೇಸ್ಟೇ ಕೊಡುತ್ತೆ. ಈಗ ನೋಡಿ, ಒಂದು ಕೈಗೆ ತೇವ ಮಾಡಿಕೊಂಡು ಇದು ಮಾಡಿದಾಗ ಅದು ಒಂದು ಸ್ವಲ್ಪನೂ ಅಂಟೋದಿಲ್ಲ. ಅಂದರೆ ಇದು ತುಂಬಾ ಈಸಿ. ಹಿಟ್ಟು ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿ ತಿರುಗಿಸ್ತಾ ಇರೋದು ಕೋಲ್ನಲ್ಲಿ. ಆಗ ಒಂದು 2 ಮಿನಿಟ್ಸ್ ಇದೆಲ್ಲ ತಿರುಗಿಸಿದ ನಂತರ ಹಾಗೆ ಬಿಟ್ಬಿಟ್ರೆ ಈಗ ಪರ್ಫೆಕ್ಟ್ ಆಗಿರ್ತಕ್ಕಂತಹ ರಾಗಿ ಮುದ್ದೆ ರೆಡಿ ಇರುತ್ತೆ. ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಮೆಲ್ತ್ಕೊಂಡ್ರೆ ಬಿಸಿ ಬಿಸಿ ಕೆಂಪನೆ ರಾಗಿ ಮುದ್ದೆ ರೆಡಿ ಆಗುತ್ತೆ. ಇದು 4 ಜನಕ್ಕಾಗುತ್ತೆ. ಆ ಹಿಟ್ಟು ಕೂಡ ಸರಿಯಾದ ಪ್ರಮಾಣದಲ್ಲಿ ಹಿಡಿಯುತ್ತೆ. ಸ್ವಲ್ಪ ಮೆತು ಬೇಕು ಅಂದವರು ಕಡಿಮೆ ಹಿಟ್ಟನ್ನು, ಅಂದರೆ ಹಿಂಗೆ ತಿರುಗಿಸೋ ಟೈಮಲ್ಲಿ ಸ್ವಲ್ಪ ಸಾಫ್ಟಾಗಿರಲಿ. ಹಾರ್ಡಾಗೆ ಬೇಕು ಅಂದವರು ಸ್ವಲ್ಪ ತಿರುಗಿಸೋ ಟೈಮಲ್ಲಿ ಗಟ್ಟಿ ಇರಲಿ. ಈಗ ನೋಡಿ, ಬಿಸಿ ಬಿಸಿ ರಾಗಿ ಮುದ್ದೆ, ಹಾಲು ಸಾರು, ಬಿಸಿ ಬಿಸಿ ಅನ್ನ, ರುಚಿಯಾಗಿ ಈಸಿಯಾಗಿ. ಮುದ್ದೆ ಕಷ್ಟ ಅಂದ್ಕೊಳ್ಳೋರಿಗೆ ಇದು ತುಂಬಾ ಈಸಿ ಮೆಥಡು. ಸೊ ನೀವೆಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಬಿಸಿ ಬಿಸಿ ರಾಗಿ ಮುದ್ದೆಯನ್ನು ಮಾಡೋದು ಅಂತ. ಇದನ್ನು ನೀವು ಕೂಡ ಬಸ್ಸಾರು, ಉಪ್ಸಾರು ಮತ್ತು ಬೇರೆ ಬೇರೆ ರೀತಿಯ ಬಿಸಿ ಬಿಸಿ ಸಾಂಬಾರು ಜೊತೆಯಲ್ಲಿ ಜಸ್ಟ್ 10 ಮಿನಿಟ್ಸ್ಗೆ ಪ್ರಿಪೇರ್ ಮಾಡಿಕೊಡಿ ಮನೆಯವ್ರಿಗೆಲ್ಲ. ಹಾಗೆ ಟೇಸ್ಟ್ ಹೇಗಿತ್ತು ಮತ್ತು ಮೆಥಡ್ ಇಷ್ಟು ಈಸಿನಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.